ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಕೆಂಡ್ ವಿತ್ ಸಿಂಧು. ರೋಡ್ನಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ತೆಗ್ಗು ಗುಂಡಿನ ನಾವು ಗಮನಿಸಿರಲ್ಲ, ಸಡನ್ ಆಗಿ ಕಾಲು ಟ್ವಿಸ್ಟ್ ಆಗಿಬಿಡುತ್ತೆ. ಇದನ್ನ ಉಳುಕು ಅಂತ ಹೇಳ್ತಾರೆ. ಮತ್ತೆ ಹೀಲ್ಸ್ ಹಾಕಿದಾಗೂ ಕಾಲು ಟ್ವಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ ತರ ಆದಾಗ ಒಂದು ಹೆಜ್ಜೆನೂ ಮುಂದೆ ಇಡಕ್ಕಾಗಲ್ಲ, ಅಷ್ಟು ನೋವಾಗ್ತಾ ಇರುತ್ತೆ. ಈ ತರ ಕಾಲು ಉಳುಕ್ದಾಗ ಸಿಂಪಲ್ ಆಗಿ ಮನೆಯಲ್ಲೇ ನಾವು ಯಾವ ರೀತಿ ಇದನ್ನ ಗುಣಪಡಿಸ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದಕ್ಕೆ ಬೇಕಾಗಿರೋದು ಎರಡೇ ಇಂಗ್ರೀಡಿಯೆಂಟ್ಸ್: ಹುಣಸೆ ಹಣ್ಣು ಮತ್ತೆ ಬೆಲ್ಲ. ಒಂದು ಮೀಡಿಯಂ ಸೈಜ್ ನಿಂಬೆ ಹಣ್ಣಿನ ಗಾತ್ರದಲ್ಲಿ ಹುಣಸೆ ಹಣ್ಣಿನ ತಗೊಂಡಿದ್ದೀನಿ. ಮತ್ತೆ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಬೆಲ್ಲನ ತಗೋಬೇಕು. ಈಗ ಒಂದು ಬೌಲಿಗೆ ಹುಣಸೆ ಹಣ್ಣನ್ನ ಹಾಕೊಂಡು ಒಂದು ಚಿಕ್ಕ ಟೀ ಕುಡಿಯೋ ಲೋಟದಲ್ಲಿ ನೀರ್ನ ತಗೊಂಡಿದ್ದೀನಿ. ಈ ಹುಣಸೆ ಹಣ್ಣನ್ನ ನೀರಿನಲ್ಲಿ ಚೆನ್ನಾಗಿ ಕಿವುಚ್ತಾ ಇದ್ದೀನಿ. ಹುಣಸೆ ಹಣ್ಣಿನ ರಸ ತೆಗಿತಾ ಇದ್ದೀನಿ ಇವಾಗ ನಾನು. ಇದೊಂದು ಅದ್ಭುತವಾದ ಹೋಮ್ ರೆಮಿಡಿ ಅಂತಾನೆ ಹೇಳ್ಬೋದು. ಮನೆಯಲ್ಲಿ ಯಾರಿಗಾದ್ರೂ ಈ ತರ ಉಳುಕಾದಾಗ ನೀವು ಇದನ್ನ ಖಂಡಿತ ಟ್ರೈ ಮಾಡಿ. ನಾವು ಇದನ್ನ ಟ್ರೈ ಮಾಡಿ ನಮಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಒಂದ್ ಹೆಜ್ಜೆನೂ ಮುಂದೆ ಇಡಕ್ ಆಗ್ಲಾರ್ದಷ್ಟು ನೋವಾದಾಗ ನಾವ್ ಇದನ್ನ ಟ್ರೈ ಮಾಡಿದ್ವಿ. ನಮಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಮಾರನೇ ದಿನಾನೇ ನಾವು ಎದ್ದು ಓಡಾಡಿ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿದ್ವಿ. ಅಷ್ಟು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಈ ಹೋಮ್ ರೆಮಿಡಿ. ನೀವು ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ ಮನೆಯಲ್ಲಿ. ಈಗ ಹುಣಸೆ ಹಣ್ಣಿನ ರಸನ ತೆಗಿತಾ ಇದ್ದೀನಿ ನಾನು. ಈ ಹುಣಸೆ ಹಣ್ಣಿನಲ್ಲಿರೋ ಕಡ್ಡಿ ಕಸ ಎಲ್ಲ ತೆಗೆದ್ಬಿಟ್ಟು ಬರೀ ಪ್ಯೂರ್ ಹುಣಸೆ ಹಣ್ಣಿನ ರಸನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಈ ಹುಣಸೆ ಹಣ್ಣಿನ ರಸನ ಹಾಕೊಂಡು ಬೆಲ್ಲ ತಗೊಂಡಿದ್ವಲ್ಲ, ಆ ಬೆಲ್ಲನ ಸ್ವಲ್ಪ ಜಜ್ಜಿ ಪುಡಿ ಮಾಡಿಟ್ಟಿದ್ದೀನಿ. ಆ ಪುಡಿನ ಈ ಹುಣಸೆ ಹಣ್ಣಿನ ರಸಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ಮತ್ತೆ ಬೆಲ್ಲದ ಪೇಸ್ಟ್ ನಾವೀಗ ರೆಡಿ ಮಾಡ್ಕೊಳ್ತಾ ಇದೀವಿ. ಈ ಪೇಸ್ಟ್ ನಾವು ರಾತ್ರಿ ಮಲ್ಕೊಳ್ಳುವಾಗ ಹಚ್ಕೊಂಡು ಮಲ್ಕೋಬೇಕಾಗುತ್ತೆ, ಯಾಕಂದ್ರೆ ಇದನ್ನ ಹಚ್ಕೊಂಡು ಓಡಾಡಕ್ ಆಗಲ್ಲ ಅಲ್ವಾ. ಈಗ ಸ್ಟವ್ ಆನ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಈ ರಸನ, ಬೆಲ್ಲ ಮತ್ತೆ ಹುಣಸೆ ಹಣ್ಣಿನ ರಸನ, ಇದು ನೀರಿನಂಶ ಎಲ್ಲ ಹೋಗಿ ಇದು ಒಂದು ಪೇಸ್ಟ್ ರೂಪಕ್ಕೆ ಬರಬೇಕು. ಅಲ್ಲಿವರೆಗೂ ನಾವು ಕಲಿಸ್ತಾ ಇರ್ಬೇಕಾಗುತ್ತೆ. ಈಗ ನೋಡಿ, ಈಗ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಈ ತರ ಗಟ್ಟಿ ಆಗ್ಬೇಕು. ತೀರಾ ನೀರ್ ಆಗ್ಬಿಟ್ರೆ ಅಪ್ಲೈ ಮಾಡ್ಕೊಂಡಾಗ ಅದು ಸೋರ್ತಾ ಹೋಗುತ್ತೆ. ಸ್ವಲ್ಪ ಈ ತರ ಗಟ್ಟಿ ಆದ್ರೆ ಅದು ನಾವು ಉಳುಕೆಲ್ಲಾಗಿರುತ್ತೆ ಅಲ್ಲಿಗೆ ಇದನ್ನ ಹಚ್ಕೊಂಡಾಗ ಅದು ಚೆನ್ನಾಗಿ ಒಂದು ಪ್ಯಾಕ್ ತರ ಕುತ್ಕೊಳ್ಳುತ್ತೆ. ಈಗ ಸ್ಟವ್ ಆಫ್ ಮಾಡ್ಕೊಂಡಿದೀನಿ. ಇಷ್ಟು ಗಟ್ಟಿಯಾಗಿದ್ರೆ ಸಾಕು. ಇದು ಪೂರ್ತಿ ತಣ್ಣಗಾಗೋದಕ್ಕೂ ಬಿಡಬೇಡಿ. ಸ್ವಲ್ಪ ನೀವು ಕೈಯಿಂದ ಮುಟ್ಟಿ ಹಚ್ಕೊಳ್ಳೋಷ್ಟು ಬಿಸಿ ಇರಬೇಕು. ಪ್ಯಾಕ್ ಯಾವಾಗ್ಲೂ ಬಿಸಿ ಬಿಸಿಯಾಗಿದ್ರೇನೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಪೂರ್ತಿ ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಬಿಡಬೇಡಿ. ಅಕಸ್ಮಾತ್ ತಣ್ಣಗಾದ್ರೆ ಇದನ್ನ ಮತ್ತೆ ಬಿಸಿ ಮಾಡ್ಕೊಂಡು ಹಚ್ಕೊಳ್ಳಿ. ಈಗ ನಾನು ಕೆಳಗಡೆ ಬೆಡ್ ಮೇಲೆ ಒಂದು ಹಳೆ ಬಟ್ಟೆನ ಹಾಸ್ಕೊಂಡಿದೀನಿ. ಈಗ ಕಾಲಿಗೆ ಚೆನ್ನಾಗಿ ನನ್ಗೆ ಇಲ್ಲಿ ಕಾಲು ಉಳುಕಾಗಿತ್ತು. ಸೊ ಇದನ್ನ ನಾವು ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಎಲ್ಲಿ ಉಳುಕಾಗಿದೆ ಎಲ್ಲ ಕಂಪ್ಲೀಟ್ ಕಾಲು, ಪಾದ ಎಲ್ಲ ಕಡೆ ಹಚ್ಕೊಂಡ್ರೆ ಇದು ನರಗಳಿಗೆ ಶಾಂತಿ ಕೊಡುತ್ತೆ. ಉಳುಕನ್ನ ಬೇಗ ಆರಾಮ್ ಮಾಡುತ್ತೆ. ಒಂದೇ ರಾತ್ರಿಯಲ್ಲಿ ನಿಮಗೆ ಉಳುಕೆಲ್ಲ ಮಾಯ ಆಗೋಗಿರುತ್ತೆ. ಇದನ್ನ ಕಂಪ್ಲೀಟ್ ಆಗಿ ಚೆನ್ನಾಗಿ ಎಷ್ಟು ಪೇಸ್ಟ್ ಮಾಡ್ಕೊಂಡಿರ್ತೀರೋ ಚೆನ್ನಾಗಿ ಅದನ್ನ ದಟ್ಟವಾಗಿ ಹಚ್ಕೊಂಡ್ಬಿಡಿ ಎಲ್ಲ ಕಡೆ ನೀಟಾಗಿ. ರಾತ್ರಿ ನೀವು ಏನು ಹೊತ್ಕೋಬೇಡಿ, ಹಾಗೆ ಮಲ್ಕೊಳ್ಳಿ. ಇದು ಚೆನ್ನಾಗಿ ಒಣಗುತ್ತೆ. ಒಂದು ರಾತ್ರಿ ಬಿಟ್ಬಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಚೆನ್ನಾಗಿ ಒಣಗಿರುತ್ತಲ್ಲ, ಬಿಸಿ ಅಥವಾ ಉಗುರು ಬೆಚ್ಚನ ನೀರಲ್ಲಿ ಇದನ್ನ ಚೆನ್ನಾಗಿ ತಿಕ್ಕಿ ತೊಳ್ಕೊಂಬಿಡಿ. ನಿಮ್ಮ ಉಳುಕು ಎಲ್ಲ ಮಾಯ ಆಗಿರುತ್ತೆ. ಕಾಲು ತುಂಬಾ ಆರಾಮಾಗಿರುತ್ತೆ, ರಿಲೀಫ್ ಕೊಡುತ್ತೆ ನಿಮಗೆ. ಒಂದು ನೈಟ್ ಈ ಪ್ಯಾಕ್ ನ ಹಚ್ಕೊಂಡ್ ನೋಡಿ, ಮಾರನೇ ದಿನ ಅನ್ನೋದ್ರೊಳಗೆ ಉಳುಕೆಲ್ಲ ಫುಲ್ ಕಂಪ್ಲೀಟ್ ಆಗಿ ಆರಾಮಾಗೋಗಿರುತ್ತೆ. ಇಲ್ಲ ಇನ್ನೂ ಸ್ವಲ್ಪ ರಿಲೀಫ್ ಬೇಕು ಅನ್ಸಿದ್ರೆ ನೀವು ಮಾರನೇ ದಿನ ಮತ್ತೆ ಇನ್ನೊಂದ್ ರಾತ್ರಿ ಇದನ್ನ ನೀವು ಅಪ್ಲೈ ಮಾಡ್ಕೋಬಹುದು. ಈ ಹೋಮ್ ರೆಮಿಡಿನ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.